ಸೂರ್ಯಕಾಂತಿ. ಈಗ ಈ ಕೀ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ನೀನೇ ನೋಡ್ತಾ ಇರು. ನನ್ನ ಕೈ ಚಳಕ ಏನು ಅಂತ ತೋರಿಸ್ತೀನಿ. ಏನ್ ಮಾಡ್ತೀರಾ ಮೇಡಮ್? ಅದು ಅವಳಿಲ್ಲಿಂದ ಹೋದ್ಮೇಲೆ. ಏನು ಸೊಸೈಟಿ ಪುಟ್ಟಣ್ಣವರು ಬಿಟ್ರೆ ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಬದುಕಿರುವಾಗ ಹೆಸರಿಡ್ ಕರೀತಾರೆ, ಸತ್ ಮೇಲೆ ದೇಹ ಅಂತಾರೆ. ಡೆಡ್ ಬಾಡಿ ಎಲ್ಲಿ? ಡೆಡ್ ಬಾಡಿ. ಕಾಂತಿ ಸತ್ತಿದ್ದಾಳೆ ಅನ್ನೋ ವಿಷಯ ನಿಮ್ಮಿಂದನೇ ನಮಗೆ ಗೊತ್ತಾಗಿದೆ. ನೀವು ನಮ್ಗೆ ಹೇಳಿದಿರಿ ಅಂದಮೇಲೆ ಕಾಂತಿ ಸತ್ತಿರೋ ವಿಷಯ ನಮಗಿಂತ ಮುಂಚೆ ನಿಮಗೆ ಗೊತ್ತಿದೆ ಅಂತ ತಾನೆ. ಅವ್ರ ಬಾಡಿ ಎಲ್ಲಿದೆ ಅಂತ ನೀವೇ ಹೇಳಿದ್ರು. ಶರಣ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೇಸ್ ಬುಕ್ ಆಗಿದೆ. ಮನ್ಸು ಮಾಡಿದ್ರೆ ಅರೆಸ್ಟ್ ಮಾಡೇ ಬಿಡ್ಬೋದು. ಅರೆಸ್ಟ್ ಮಾಡೋದೇ ಆದ್ರೆ ನಿಮ್ಮ ತಮ್ಮ ಇದಾನಲ್ಲ ಮಂಜುನಾಥ, ಅವನು ಸೇರಿಸಿ ಮಾಡೋದೇನೆ. ಅಷ್ಟರಲ್ಲಿ ಕಾಂತಿ ಬಗ್ಗೆ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ನಿಮ್ಮೆಲ್ಲರದ್ದು ಚರ್ಬಿ ಸುಲ್ದು ಬಿಡ್ತೀನಿ. ಕಾಂತಿ ಎಲ್ಲಿ, ಅವಳಿಗೇನು ಮಾಡಿದ್ದೀರಾ ಅನ್ನೋದನ್ನೆಲ್ಲ ಹೇಳಬೇಕು. ಇಲ್ಲಾಂದ್ರೆ ಗೊತ್ತಲ್ಲ. ಸರಿ ಸರ್. ಅದು ಬದುಕೋರ್ ಲಕ್ಷಣ. ನಾಳೆ ಬೋರ್ಡ್ ರೂಮ್ನಲ್ಲಿ ಶಾರ್ಪ್ 10 o'clock ಮೀಟಿಂಗ್ ಸ್ಟಾರ್ಟ್ ಆಗಬೇಕು. ಮ್ಯಾನೇಜರ್ಸ್ ಎಲ್ಲ ಹೇಳ್ಬಿಡಿ, ಅದಕ್ಕೆ ಬೇಕಾದ ಕಾರ್ಡ್ ಸೆಟ್ ಮಾಡಿ. ಓಕೆ? ಆಯ್ತು ಸರ್, ನಾನೆಲ್ಲ ವಿಷಯನೂ ಮ್ಯಾನೇಜ್ ಮಾಡ್ತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಇಟ್ಸ್ ಓಕೆ ಸರ್. ಒಂದು ನಿಮಿಷ ಸರ್. ಎಲ್ಲ ಕೆಲಸ ನಾನು ಮ್ಯಾನೇಜ್ ಮಾಡ್ತೀನಿ, ಆದರೆ ಒಂದೇ ಒಂದು ಕೆಲಸ ನನ್ನಿಂದ ನಿಭಾಯಿಸೋಕ್ಕಾಗಲ್ಲ. ಯಾವುದು? ಕಾಂತಿನ ಹ್ಯಾಂಡಲ್ ಮಾಡೋದು. ಕಾಂತಿನ? ವೈ? ವಾಟ್ಸ್ ದ ಪ್ರಾಬ್ಲಮ್? ನಿನ್ನೆ ನೀವು ಅಷ್ಟೆಲ್ಲ ಹೇಳಿದ್ರು ಕಾಂತಿಗೆ ಬುದ್ಧಿ ಬಂದಂಗಿಲ್ಲ. ನಿನ್ನೆ ಸಾಯಂಕಾಲ ನಾನು ಕ್ಯಾಶ್ ಚೆಕ್ ಮಾಡೋಕ್ಕೆ ಹೋದರೆ ನನಗೆ ಬಿಡಲೇ ಇಲ್ಲ. ನಿಮ್ಗೆ ಯಾಕೆ ಲೆಕ್ಕ ಕೊಡಬೇಕು ಅಂತ ಕೇಳ್ತಾಳೆ. ಅಲ್ಲ ಸರ್, ಸೀನಿಯಾರಿಟಿ ಅಂತ ಸ್ವಲ್ಪನೂ ಮರ್ಯಾದೆ ಬೇಡವಾ? ಈಗಲೂ ಬೇಕಾದರೆ ಅವಳನ್ನ ಕರೆದು ಕೇಳಿ ಸರ್. ನಾನೇನು ಮಾಡಿಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಹೇಳ್ತಾಳೆ. ಕಾಂತಿ ಕರೀರಿ, ನಾನು ಮಾತಾಡ್ಬೇಕು ಅವಳು. ಕಾಂತಿ, ನನ್ನ ಶೋಭಾ ಅವರು ಕ್ಯಾಶ್ ಚೆಕ್ ಮಾಡೋದಕ್ಕೆ ಬಂದ್ರೆ ಬೇಡ ಅಂತ ಅಂದೆ ಅಂತೆ, ಯಾಕೆ? ಅಯ್ಯೋ ಇಲ್ಲ ಸರ್, ನಾನೇನಕ್ಕೆ ಹಾಗೆ ಹೇಳಿ? ನಾನು ಕ್ಯಾಶ್ ಚೆಕ್ ಮಾಡೋದಕ್ಕೆ ಅಂತ ಶೋಭಾ ಮೇಡಮ್ ಅವ್ರಿಗೆ ಕೊಟ್ಟೆ. ಅವ್ರು ನನಗೆ ಟೈಮ್ ಇಲ್ಲ, ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂದೆ ಅಷ್ಟೇ. ಅಷ್ಟೇ ಅಲ್ಲ ಸರ್, ನಿನ್ನೆ ಕ್ಯಾಶ್ ಕೌಂಟರ್ ಕೀನ ನನಗೆ ಕೊಡಲೇ ಇಲ್ಲ. ಇವಳೇ ಬ್ಯಾಗಿಗೆ ಹಾಕೊಂಡು ಮನೆಗೆ ತಗೊಂಡು ಹೋದ್ಲು. ನಾನು ಬೇಡಮ್ಮ ಅಂದರೆ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಬೇಡವಾ ಹೇಳಿ? ನಿನ್ನ ಬಗ್ಗೆ ನಾನು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ಯಾಕೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಇಟ್ಸ್ ಓಕೆ, ಆಗಿದಾಗ ಇನ್ನು ಮುಂದೆ ಇದು ಕಂಟಿನ್ಯೂ ಆಗಬಾರ್ದು ಅಷ್ಟೇ. ನೀನು ಹೇಳ್ತಾ ಇರೋದು ನಿಜನಾ? ಆ ಮಂಜು, ನಾನು ಹೇಳ್ತಾ ಇರೋದು ಅಷ್ಟು ಸತ್ಯ. ಪರಿಸ್ಥಿತಿ ನೋಡಿದ್ರೆ ಇನ್ಸ್ಪೆಕ್ಟ್ರು ಶರಣನ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ನೀನಾಗ್ಲಿ, ಐಶ್ವರ್ಯ ಆಗ್ಲಿ, ಅಥವಾ ನೀವಿರೋ ಜಾಗ ಆಗ್ಲಿ ಇನ್ಸ್ಪೆಕ್ಟರ್ಗೆ ಶರಣಿಂಗೆ ಗೊತ್ತಾಗಬಾರ್ದು. ಅದಕ್ಕೆ ಹೇಳಿದ್ದು ಸಿಮ್ ಚೇಂಜ್ ಮಾಡು. ಮೊದಲು ನಿನ್ನ ಸಿಮ್ ಚೇಂಜ್ ಮಾಡಿ ಆಮೇಲೆ ನನಗೆ ಫೋನ್ ಮಾಡು. ಸರಿ, ಮಿಕ್ಕ ವಿಷಯ ಆಮೇಲೆ ಮಾತಾಡೋಣ. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯ ಐಶ್ವರ್ಯನ್ ಗೊತ್ತಾಗಬಾರ್ದು. ಸರಿ ಅಣ್ಣ.